ನಮಸ್ಕಾರ. ನಾವು ಗುಲ್ಬರ್ಗ ಡಿಸ್ಟಿಕ್ಕು ಜೇವರಿ ತಾಲೂಕು ಮೌಲಾಲಿ ಅಂತ ಒಬ್ಬ ರೈತರ ಪ್ಲಾಟ್ ಅಂದರೆ ಕಬ್ಬಿನ ಪ್ಲಾಟಲ್ಲಿ ಇದ್ದೀವಿ ನಾವು. ಸೊ ನಮ್ಮ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಏನೇನು ಯೂಸ್ ಮಾಡಿದ್ರು ಅವ್ರಿಗೆ ಬಂದಂಥ ಚೇಂಜಸ್ಸು ನಾವು ಅವ್ರ ಕಡೆಯಿಂದ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ನಮ್ಮ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ. ಹಾಂ ಸರ್. ಸೊ ನೀವು ಯೂಸ್ ಮಾಡಿದ ಮೇಲೆ ಬಂದಂಥ ಚೇಂಜಸ್ಸು ಡೆವಲಪ್ ಸ್ವಲ್ಪ ನೀವು ನಮ್ಗೆ ತಿಳಿಸ್ಕೊಡ್ತೀರಾ? ಮತ್ತು ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಿದ್ರಿ? ಹಾಂ ಸರ್. ಭೂಮಿ ಭೂಮಿ ಅದು ಇಟ್ಟು ಹಾಕೀವಿ ರೀ. ಓಕೆ. ಗ್ರೋ ರೀಚ ಸಪೋಟ ಅದನ್ನು ಇಟ್ಟು ಹಾಕಿವಿ ಸರ್. ಅದನ್ನು ಒಂದು 2 ಸಾರಿ ಪ್ರೇಯರ್ ಮಾಡಿಸಿವ್ರಿ ಸರ್. ಅದು ಮಾಡಿ ಮತ್ತು ಇದು ಹಾಕಿದ್ದು ಚಲೋ ಬಂದ್ರಿ ಕಬ್ಬ. ಓಕೆ. ಈಗ ನೀವು ನಮ್ಮದಂದರೆ ಭೂಮಿ ಒಂದು ಸರ್ತಿ ನಾವು ನಿಮಗೆ ಕೆಳಗಡೆ ಕೊಡೋಕೆ ಹೇಳಿದ್ವಿ ನಾವು, ಕರೆಕ್ಟಾ? ಆಮೇಲೆ ನಿಮಗೆ ಕೃಷಿಗೆ ಕೆಳಗೆ ಡ್ರಿಂಚ್ ಮಾಡೋಕೆ ಹೇಳಿದ್ವಿ, ನೀವು ಮಾಡಿಲ್ಲ. ಮಾಡಿರಿ ಸರ್. ಅದು ಗ್ರೋ ರಿಚ್ ಅನ್ನೋದು 2 ಸರ್ತಿ ನೀವು ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿ ಸರ್. ಹಾಂ, 2 ಸಾರಿ ಸ್ಪ್ರೇ ಮಾಡಿ ಸರ್. ಅದು ಭೂಮಿ ಅನ್ನೋದು ಎರಡು ಸರ್ತಿ ಕೊಟ್ಟಿದ್ರಿ ನೀವು ಕೆಳಗಡೆ ಕಬ್ಬಿಗೆ? ಒಂದೇ ಸಾರಿ ಕೊಡ್ತೀವಿ ಸರ್. ಒಂದೇ ಸರ್ತಿ ಕೊಟ್ಟಿವಿ ರೀ ಅದು. ಈಗ ನಿಮಗೆ ಕೆಮಿಕಲ್ ನೀವು ಖರ್ಚು ಮಾಡ್ತಿದ್ರಿ ಮೊದಲು. ಕೆಮಿಕಲ್ ಖರ್ಚು ಮಾಡಿ ನೀವು ಬರ್ತಿರೋಂಥ ಬೆಳೆ ಮತ್ತು ಇವಾಗ ನೀವು ನಮ್ಮದು ಆರ್ಗ್ಯಾನಿಕ್ ಯೂಸ್ ಮಾಡಿ ಬಂದಿರೋಂಥ ಖರ್ಚು ಅಥವಾ ಡೆವಲಪಿಂಗು ಚೇಂಜಸ್ಸು, ಅದಕ್ಕೆ ಕಂಪೇರ್ ಮಾಡಿ ನಿಮ್ಮ ಖರ್ಚು ಎಷ್ಟೆಷ್ಟು ಮತ್ತು ಎಷ್ಟು ಚೇಂಜಸ್ ಬಂದಿತ್ತು ನಿಮ್ಗೆ ಏನಾದ್ರು ಐಡಿಯಾ? ಅದು ಆದರ್ಶ ಭಾಳ ಹಾಕಿದ್ದೇವ್ರಿ ಸರ್. ಅದು ಗೊಬ್ಬರ ಅದು ಈಗ ಈಗ ಗೊಬ್ಬರಕ್ಕೆ ಭಾಳ ಕಡಿಮೆ, ಅದಕ್ಕೆ ಭಾಳ 50% ಕಡಿಮೆ ಆಗಿದೆ ಸರ್ ಅದು ಖರ್ಚು. ಖರ್ಚು ರೀ. ಅದು ಅದ್ರ ಬಿಟ್ಟಿದೆ ಸರ್. ಇದು ನಿಮ್ಮ ಇದು ಮಾಡಿದ್ದೆ ಭಾಳ ಕಡಿಮೆ ಆಗಿ ನಿಮ್ಮದೇ ಮಾಡಿದ್ದೆ ಸರ್. ಅದು ಅಂದ್ರೂ ನಿಮ್ಗೆ ಕೊಟ್ಟಿದ್ದು ಚಲೋ ಆಗಿದೆ ಸರ್. ಗೊಬ್ಬರ ಚಲೋ ಅದ, ಕಬ್ಬನು ಚಲೋ ಬಂದರಿ ಅದು. ಇದು ಕಬ್ಬ ಇದು 6 ತಿಂಗಳದ ರೀ ಕಬ್ಬ. ಓಕೆ. ಇದು 6 ತಿಂಗಳದ ಕಬ್ಬು. ಫಸ್ಟ್ ಕೆಮಿಕಲ್ಸ್ನು ಯೂಸ್ ಮಾಡ್ತಿದ್ರಿ. ಕೆಮಿಕಲ್ಸ್ ಯೂಸ್ ಮಾಡಿ ಎಷ್ಟು ಡೆವಲಪ್ ಬರ್ತಿತ್ತು, ಎಷ್ಟು ಗಣಿಕೆ ಬರ್ತಿತ್ತು. ಮತ್ತು ಈಗ ನಮ್ಮದು ನೀವು ಕಾಂಬಿನೇಷನ್ ಅಂದ್ರೆ ನೀವು ಆರ್ಗ್ಯಾನಿಕ್ ನಮ್ದು ಯೂಸ್ ಮಾಡಿದ್ರಿ. ಇದರಿಂದ ನಿಮ್ಗೆ ಬಂದಂಥ ಚೇಂಜಸ್ಸು ಅಥವಾ ಎಷ್ಟು ನಿಮಗೆ ಗಣಿಕೆ ಕಬ್ಬು ಸೈಜ್ ಬಂದಿತ್ತು ಏನಾದರೂ ಐಡಿಯಾ? ಇದು 6 ತಿಂಗಳದ ಸರ್. ಅದು 6 ತಿಂಗಳದಾಗಿ 14-15 ಗಣಿಕೆ ಆಗಿದ್ರಿ ಇದು. ಅದು ಮೊದಲ ಇಷ್ಟು ಹಾಕಿದ್ರು ಆಗಿದ್ದಿಲ್ಲ ಸರ್. ಇಷ್ಟು ಈ ನಮ್ಮನೆ ಕಬ್ಬಿ ಆಗಿದ್ದಿಲ್ಲ ರೀ. ಈ ಸಾರಿ ಸರಿಯಾಗಿದ್ರಿ. ಈಗ ನೀವು ಕೊಟ್ಟಿದ್ರಲ್ಲ ಅದು ಸರಿಯಾಗಿದ್ರಿ. ಅದು ಇದು ನಿಮ್ಮದು ಹಚ್ ಕಬ್ಬು ಅಥವಾ ಕುಳಿ ಕಬ್ಬು? ಅದು ಫಸ್ಟ್ ಸೆಕೆಂಡ್ ಕಬ್ಬ ಸರ್. ಸೆಕೆಂಡ್ ಕಬ್ಬು. ನೀವು ಹಚ್ ಕಬ್ಬು ಯಾವ ರೀತಿ ಐತ್ರಿ ಮೊದಲಿಂದ? ಮೊದಲಿಂದು ಆಟರಿ ಸರ್. 15-16 ಗಣಿಕೆ ಇಟ್ಟೆ ಆಗಿತ್ತು. ಇದಕ್ಕೆ ಇದು ಹೆಚ್ಚಿಗೆ ಐತಲ್ರಿ. 6 ತಿಂಗಳದೇ ಅವಾಗ 6 ತಿಂಗಳು. ಅದು 1 ವರ್ಷದಿಂದ ಐತ್ರಿ ಇದು. ಅದು ವರ್ಷದ್ದು 15-16 ಗಣಿಕೆನ ಆಗಿತ್ತು. ಇದು 6 ತಿಂಗಳದಾದ್ರಿ 15-16 ಗಣಿಕೆ ಆಗಿದ್ರಿ ಇದು. ಇದು ಚಲೋ ಬಂದ್ರಿ ನಮ್ಗೆ. ಸೊ ಈಗ ನೀವು ಹಂಗೆ ನೋಡಿದ್ರೆ ನೀವು ಕೆಮಿಕಲ್ಲು ನಿಮ್ಗೆ ಏನು ಖರ್ಚು ಮಾಡ್ತಿದ್ರಲ್ಲ ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ 50% ನಿಮ್ಗೆ ಕೆಮಿಕಲ್ನು ಖರ್ಚು ಕಡಿಮೆ ಆಗಿದೆ, ಕರೆಕ್ಟಾ? ಸೊ ಕಂಪ್ನಿಗೆ ನಿಮ್ಮ ಸರ್ವಿಸ್ ಯಾವ ರೀತಿ ಐತ್ರಿ? ಅಂದರೆ ಪ್ರಾಡಕ್ಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಅಥವಾ ನಿಮ್ಗೆ ಯಾರಾದ್ರೂ ಬಂದು ಭೇಟಿ ಕೊಡ್ತಾರೆ, ವಿಸಿಟ್ ಮಾಡ್ತಾರ ಅಥವಾ ಇಲ್ವಾ? ಮಾಡ್ಯಾರ ಸರ್. ಅಭಿಲಾಷ ಮಾಡ್ಯಾರಿ. ಅವರು ಅಭಿಲಾಷ್ ಅವರೇ ಹೇಳ್ಯಾರಿ, ಅವ್ರೇ ಮಾಡ್ಯಾರಿ. ಚಲೋ ಬಂದ್ರಿ ಸರ್. ಅವ್ರು ಹೇಳೋದನ್ನು ಅವ್ರು ಹೇಳ್ದಂಗೆ ನಾವು ಮಾಡಿ ಸರ್. ಅಂದ್ರೆ ಚಲೋ ಬಂದ್ರಿ ಕಬ್ಬ. ಅಂದ್ರೆ ನೀವು ಖುಷಿ ಇದೆ ರೀ ಪ್ರಾಡಕ್ಟ್? ನಾ ಖುಷಿ ಇದ್ದೇವೆ ಸರ್. ಮುಂದೆ ಇದೇ ಮಾಡ್ತೀವಿ ಸರ್. 2 ಸಾರಿ ಮಾಡಿ ಅದೇನು 2 ಇದು ಮಾಡಿವ್ರಿ. ಇನ್ನ ಬಿಟ್ಟಿವಿ ಸರ್. ಅದು ಅದು ಯೂಸ್ ಮಾಡಿ ಅಲ್ಲ, ಅದು ಕೊಟ್ಟದ ಹಾಗೆ ಕೊಟ್ಟಿಲ್ರಿ. ಮಳಿನೇ ಕಂಟಿನ್ಯೂ ಮಳೆ ಬರೋ ಸಂಬಂಧ ಬಿಟ್ಟಿರೋದು. ಇನ್ನೂ ಮಾಡಿಲ್ರಿ. ಅದೇ ನೀರು ಬಿಡೋ ಟೈಮ್ನಾಗೆ ಮತ್ತೆ ಮಳೆ ಬರೋದು ಏನೋ ಮಾಡೋಕ್ಕಾಗಲ್ಲ ಸರ್. ಅದು ಅದಕ್ಕೆಲ್ಲ ಇದ್ರಾಗೆ ಬಿಟ್ಟು ನೋಡಿ ಸರ್. ಬೇರೆ ಪ್ಲಾಟ್ ನಿಮ್ಮ ಪ್ಲಾಟಿಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್? ಇಲ್ರಿ, ನಮ್ಮ ಪ್ಲಾಟೇ ರೋಗ ಅನ್ನಪ್ಲೇನೇ ಇಲ್ರಿ ಸರ್. ಅವ್ರ ರೋಗ ಭಾಳ ಕಂಟ್ರೋಲ್ ಅದ್ರಿ ನಮ್ಮದು. ಈ ಬೇರೆ ಪ್ಲಾಟ್ ನೋಡ್ಬೇಕಾದ್ರೆ ಪೂರ ಪ್ಲಾಟ್ಗಳು ಭಾಳ ಇದಾಗ್ಯಾವ್ರಿ. ಈ ಪ್ಲಾಟ್ ನಮ್ಮ ಪ್ಲಾಟ್ ಯಾವ ಅಭಿಲಾಷ್ ಹೇಳಿದ ಮೇಲೆ ಏನು ರೋಗ ಇಲ್ರಿ ಸರ್. ನಮ್ದು ರೋಗನೂ ಕಡಿಮೆ ಇದೆ, ಕಬ್ಬು ನಿಮ್ದು ಒಳ್ಳೆ ರೀತಿ ಡೆವಲಪ್ನು ಚೆನ್ನಾಗಿದೆ, ನಿಮ್ದು ಡೆವಲಪ್ನು ಚೆನ್ನಾಗಿದೆ ಸರ್. ಕರೆಕ್ಟಾ? ಖರ್ಚು ಕಡಿಮೆ ಇದೆ. ಖರ್ಚು ಕಡಿಮೆ ಇದೆ ಸರ್. ಸೊ ಈ ಪದ್ಧತಿಯಿಂದ ನೀವು ಬಂದಂಥ ರಿಸಲ್ಟು ಬೇರೆ ರೈತರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ ನಮ್ಮ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಎಲ್ಲ ರೈತರು ಒಳ್ಳೆಯದೈತೆಯೋ ಅಥವಾ ಏನಾದರೂ ಲಾಸು, ಏನಾದರೂ ಪ್ರಾಬ್ಲಮು? ಏನು ಲಾಸ್ ಇಲ್ಲ ಸರ್. ಇದು ಮಾಡ್ರಿ, ಅದು ಬಿಡ್ರಿ, ಅದು ಹಾಕೋದು ಗೊಬ್ಬರ ಬಿಡ್ರಿ, ಇದು ಮಾಡ್ರಿಪ್ಪ, ಇದೇ ಚಲೋ ಅದ. ಇದ್ಮೇಲೆ ಇಳುವರಿನೂ ಚಲೋ ಬರ್ತದ, ಮುಂದೆ ಕಬ್ಬನು ಹಂಗೆ ಚಲೋ ಬಂದದ, ನಮ್ಗೆ ರಿಸಲ್ಟ್ ಚಲೋ ಬಂದದ ಅಂತ ಹೇಳಿದ್ದೀವಿ ಸರ್ ನಾವು. ಅದರಿಂದ ನಮ್ಮ ಭೂಮಿನೂ ಏನು ಕೆಡ್ತಾ ಇದಲ್ಲ ಕೆಮಿಕಲ್ ಯೂಸ್ ಮಾಡಿ. ಸೊ ಅದರಿಂದ ನಾವು ಕಾಪಾಡ್ಬೋದು. ಅದ್ರ ನಾವು ಭೂಮಿನ ನಾವು ಡೆವಲಪ್ ಮಾಡ್ಬೋದು, ಒಳ್ಳೆ ಫಲವತ್ತತೆ ತರಿಸ್ಬೋದು, ಮತ್ತು ಆರ್ಗ್ಯಾನಿಕಲ್ಲಿ ಒಳ್ಳೆ ಇಳುವರಿ ತೆಗಿಬೋದು ಅಂತ ನೀವು ಇಲ್ಲಿ ತೋರಿಸ್ಕೊಟ್ಟಿದ್ದೀರಿ ಆಲ್ರೆಡಿ. ಸರ್ ಹೇಳಿ ಸರ್. ನಾವು ಎಷ್ಟು ಜನ ಅಂತಾರೋ ಆರ್ಗ್ಯಾನಿಕ್ಗೆ ಅಷ್ಟು ರಿಸಲ್ಟ್ ಇಲ್ಲ, ಕೆಮಿಕಲ್ ಮಾಡಲೇಬೇಕಂತಾರೆ. ಸೊ ನೀವು ಮಾಡಿದ್ರಿ. ಈಗ ಸೊ ನಾವು ಫಸ್ಟ್ ಬಂದಾಗ ಇಲ್ಲಿ ಫಾರ್ಮರ್ಸ್ ಮೀಟಿಂಗ್ ಮಾಡಿದ್ವಿ ನಿಮ್ಮ ಗೊಬ್ಬರ ಹೊಡಿ ಒಳಗೆ, ಕರೆಕ್ಟಾ? ನೀವು ಕಂಪೇರ್ ಮಾಡಿದ್ರೆ ಆರ್ಗ್ಯಾನಿಕ್ ಆಗಲಿ ಮತ್ತು ನೀವು ಕೆಮಿಕಲ್ ಆಗಲಿ, ಆರ್ಗ್ಯಾನಿಕ್ ಅಷ್ಟು ರಿಸಲ್ಟ್ ಬಲ್ಲ, ಕೆಮಿಕಲ್ ಫಾಸ್ಟ್ ಬರೋದು ಅಂತ ಹೇಳ್ತಾರೆ. ಬಟ್ ಈಗ ಆರ್ಗ್ಯಾನಿಕ್ ನೀವು ಯೂಸ್ ಮಾಡಿದ್ರಿ ನಮ್ಮ ಪ್ರಾಡಕ್ಟ್ಸ್. ಸೊ ಅದಕ್ಕೆ ನೀವೇನು ಹೇಳ್ತೀರಿ ಈಗ? ಈಗ ಅದು ಕೆಮಿಕಲ್ ಬಿಟ್ಟಿವಿ ಸರ. ಇದೇ ಕಂಟಿನ್ಯೂ ಇದೇ ಮಾಡ್ಬೇಕಂತ ಹೇಳಿದ್ದೇವ್ರಿ ನಾವು. ಚಲೋ ಬಂದ್ರಿ ಇದು.
ಅಂದರೆ ನೀವು ಕೆಮಿಕಲ್ ಏನು ಯೂಸ್ ಮಾಡಿ ರಿಸಲ್ಟ್ ಬರ್ತಲ್ಲ ಅದಕ್ಕಿಂತ ನಿಮ್ಗೆ ಒಳ್ಳೆ ರೀತಿ ಇದ್ರೆ ನಿಮ್ಗೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಿದೆ ಸರ್. ಇದೇ ಮುಂದೂ ಇದೇ ಮಾಡ್ಬೋದು ಅಂತ ನಾವು ಅಂತೀವಿ ರೀ. ಅದು ಮೊದಲೇನದ ಅದು ಕೆಮಿಕಲ್ದು ಇದು ಬರಲ್ಲ ರೀ. ಈಗ ನಿಮ್ದು ಏನು ಇದು ಆಗಿದ್ದದ ಇದೇ ನಮ್ಗೆ ಸರಿ ಕಂಡದ ಸರ್. ಇದು ಇದೇ ಮಾಡ್ಬೋದು ರೀ ನಾವು. ಸರಿ ರಿಸಲ್ಟ್ ನೋಡ್ಕೊಂಡು ಮತ್ತೆ ಅವ್ರು ಕಾಟನ್ ಅದ ರೀ, ಕಾಟನ್ ಫೀಲ್ಡ್ ಯೂಸ್ ಮಾಡ್ತೀನಿ ಅಂತ ಹೇಳ್ಯಾರಿ ಅವ್ರು. ಮತ್ತೆ ನೆಕ್ಸ್ಟ್ ಹಾಂ ಅದನ್ನು ಮಾಡ್ತೀವಿ ಅಂತ ಹೇಳಿ ಸರ್. ಹತ್ತಿಗೆ ಹಾಂ ಅದು ಮತ್ತೆ ಹತ್ತಿನ ಅದ್ರಿ ಸರ್. ಅದು ಹತ್ತಿಗೂ ಮಾಡ್ತೀವಿ ಅಂತ. ಈಗ ಕಬ್ಬಿನ ಬಂದದ ರಿಸಲ್ಟ. ಈಗ ಹತ್ತಿಗೂ ಮುಂದೂ ಅದೇ ಮಾಡ್ಬೇಕಂತ ಹೇಳಕ್ಕೆ ನಮ್ಮ ಪ್ಲಾನಿಂಗ್ ಅದ ಸರ್. ಇಲ್ಲ ಮಾಡಿರಿ. ಈಗ ನಮ್ಮ ಕಂಪ್ನಿ ಇನ್ನೂ ಕೆಲವೊಂದು ಹೊಸ ಹೊಸ ಪ್ರಾಡಕ್ಟ್ಸ್ ತರ್ತಾ ಇದೆ. ಆರ್ಗ್ಯಾನಿಕಲ್ಲಿ ಕಬ್ಬಿನ ಸಲುವಾಗಿ ನಮ್ಮದು ಬೇರೆ ಆರ್ಗ್ಯಾನಿಕಲ್ ಈಗ ಆಲ್ಮೋಸ್ಟ್ ಈಗ 1 ತಿಂಗಳ ಎಂಡಲ್ಲಿ ನಮ್ದು ಪ್ರಾಡಕ್ಟ್ಸ್ ಬರುತ್ತದು. ಸೊ ಅದು ನೀವು ಯೂಸ್ ಮಾಡಿದ್ರೆ ಇದಕ್ಕಿಂತ ನೀವು ಒಳ್ಳೆ ರೀತಿ ಅಂದರೆ ರಿಸಲ್ಟ್ ತೆಗಿಬೋದು. ಸೊ ಕಬ್ಬಿನಾಗೆ ನಮಗೆ ಬಂದ ಸರ್ ರಿಸಲ್ಟ. ಈ ಕಬ್ಬಿನ ಬಂದಿದ್ರು ಈ ಮುಂದೆ ನಾವು ಹತ್ತಿಗೂ ಮಾಡ್ಬೇಕಂತೇಳಿ ಪ್ಲಾನಿಂಗ್ ಅದ ಸರ್. ಅದು ಖಾತ್ರಿ ಆಗ್ಯದ, ನಮಗೆ ಖಾತ್ರಿ ಆಗಿದ್ರಿ ಮುಂದೆ ಹತ್ತಿಗೂ ಮಾಡ್ತೀವಿ ಸರ್. ಅದು ಮಾಡಿ ಸರ್, ನಮಗೂ ಖುಷಿ ಆಯಿತು. ಸೊ ಇದೇ ರೀತಿ ನಾವು ನಿಮ್ಮ ಮತ್ತೆ ಸರ್ವಿಸ್ನೂ ಕೊಡ್ತೀವಿ. ಹೊಸ ಹೊಸ ಪ್ರಾಡಕ್ಟ್ ಬರ್ತಾಯಿದೆ ಆರ್ಗ್ಯಾನಿಕಲ್ಲಿ. ಇದಕ್ಕಿಂತ ಒಳ್ಳೆ ರಿಸಲ್ಟು ನಾವು ನಿಮ್ಗೆ ತೆಗೆದುಕೊಡೋಕೆ ನಾವು ಟ್ರೈ ಮಾಡ್ತೀವಿ. ಓಕೆ. ಸೊ ಇದೇ ರೀತಿ ನಾವು ನೀವು ಇರೋಣ. ಅಭಿಲಾಷ್ ಅವರು ವಿಸಿಟ್ ಕೊಡ್ತಾರೆ, ನಾವು ಬರ್ತಿರ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್.